ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ತೀರ್ಮಾನ ಆಗಿದೆ. ನಿನ್ನೆಯೇ ರೈತರು ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ಕೆಲವು ಕಡೆ ಅಷ್ಟೇ ಪ್ರತಿಭಟನೆ ಇರಬಹುದು. ಸಿಎಂ ನಿನ್ನೆ ನಿರಂತರವಾಗಿ ಮಾಲೀಕರ ಹಾಗೂ ರೈತರ ಜೊತೆ ಮಾತನಾಡಿದ್ದಾರೆ. 3250 ರೂಪಾಯಿ ಕಾರ್ಖಾನೆ ಕೊಡಬೇಕು, 50 ರೂಪಾಯಿ ಸರ್ಕಾರ ಕೊಡುತ್ತೆ ಅಂತ ತೀರ್ಮಾನ ಆಗಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಕೃಷಿ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ರು. ಈ ವೇಳೆ ನವೆಂಬರ್ ಕ್ರಾಂತಿ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ರು. ನೋಡಿ, ಈಗಾಗಲೇ ನವೆಂಬರ್ ಮುಗಿತಾ ಬಂದಿದೆ. ಸಿಎಂ ಬದಲಾವಣೆ ವಿಚಾರ ಅದೇನಾದ್ರೂ ಇದ್ರೆ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಮಂತ್ರಿ ಮಂಡಲ ರಿಷಫಲ್ ಸೇರಿ ಏನೇ ಇದ್ರೂ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷದ ತರ ಅಲ್ಲ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಬಿಹಾರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮೊದಲು ಪ್ರಚಾರ ಮಾಡಿ ಬಂದಿದ್ರು. ಆ ಬಳಿಕ ಡಿಸಿಎಂ ಹೋದ್ರು. ಅವರು ಪಕ್ಷದ ಅಧ್ಯಕ್ಷರು, ಹೀಗಾಗಿ ಪದೇ ಪದೇ ಹೋಗ್ತಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ. ರೈತರೆಲ್ಲ ಒದ್ದೆ, ಆ ಇಶ್ಯೂನೇ ಸಪರೇಟ್, ಈ ಇಶ್ಯೂನೇ ಸಪರೇಟ್. ಇಲ್ಲಿಯ ಸ್ಥಳೀಯ ಸಚಿವರುಗಳೇ ಸಲಹಾ ಸಮಿತಿ ಅಧ್ಯಕ್ಷರಿರ್ತಾರೆ. ಅವರು ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಹೆಚ್ಚು ಅಂದರೆ ನೇರವಾದಿ ಸಚಿವರು. ಸೊ ನಾನು ಸಹ ಒತ್ತಾಯ ಮಾಡ್ತೀನಿ. ಇಲ್ಲಿ ರೈತರ ಪರವಾಗಿ ಏನಾಗಬೇಕು ಅದನ್ನು ಇಲ್ಲಿಯ MP ಅವರಿದ್ದಾರೆ, ಶಾಸಕರು ಮಂತ್ರಿಗಳು ಕೂತ್ಕೊಂಡು ಮಾಡಲಿಕ್ಕೆ. ನಾವು ಈಗ ಥೈಲ್ಯಾಂಡ್ಗೆಲ್ಲಕ್ಕೂ ಅನುಕೂಲ ಆಗೋ ದೃಷ್ಟಿಯಿಂದನೇ ಈ ಥರ ಟೈಮಲ್ಲಿ ಕೃಷಿ ಹೊಂಡವನ್ನು ಮೊದಲು 100 ತಾಲೂಕಿದ್ದನ್ನ ಈಗ 224ಕ್ಕೂ ಎಕ್ಸ್ಟೆಂಡ್ ಮಾಡಿದ್ದೀವಿ. ಮತ್ತು ಅನ್ಲಿಮಿಟ್ ಕೃಷಿ ಹೊಂಡ ಮೊದಲು ಲಿಮಿಟೇಷನ್ ಇತ್ತು. ಇವತ್ತು ಈ ಸಾರಿ 12,000 ಅಂತ ಗುರಿ ಇಟ್ಕೊಂಡಿದ್ದೀವಿ. ಇನ್ನೂ ಹೆಚ್ಚು ಬಂದರೂ ಮಾಡ್ತೀವಿ. ರೈತರ ಪರ ಇದ್ದೀವಿ. 5 ಗ್ಯಾರಂಟಿನೂ ರೈತರ ಪರನೇ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಮೊನ್ನೆ ಬೆಳೆ ಹಾನಿ ಆದಾಗ, ಮಳೆಯಿಂದ ಹಾನಿ ಆದಕ್ಕೆ 8,500 ಹೆಚ್ಚುವರಿ ರಾಜ್ಯ ಸರ್ಕಾರ ಕೊಡುವಂಥದ್ದು ಒಂದೇ ದಿನದಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದು ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. STPTS ಹೌದು. ಈಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಂದ ಹಣ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದ ತಕ್ಷಣ ಮಾಡ್ಬೇಕು. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.